ಮೊದಲಿಗೆ ಕಾಂಗ್ರೆಸ್ ನನಗೇನು ಹೊಸದಲ್ಲ. ಯಾಕಂದರೆ ನಾನು 2014ರಿಂದ 2019 ಅಧ್ಯಕ್ಷ ಆಗಬೇಕಾದ್ರೆ ಫಸ್ಟು ನನಗೆ ಶೂನ್ಯ ರಾಜಕೀಯದಲ್ಲಿ. ಅಲ್ಲಿ ನನ್ನನ್ನು ಪ್ರತಿ ಹೆಜ್ಜೆನಲ್ಲೂ ನನಗೆ ರಾಜಕೀಯದಲ್ಲಿ ಬೆಳೆಸಿರೋರು ನಮ್ಮ ಸೋದರ ಸಮಾನರಾದ ಗಂಗರಾಜರವರು. ನಂತರ 2014ರಿಂದ 2019 ಕಾರ್ಯ ಇದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಅರೇಬೊಮ್ಮನಹಳ್ಳಿ ಪಂಚಾಯತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳ ಮಹಾಪೂರನೇ ಆಗಿದೆ. ಅದರಲ್ಲಿ ನಾನು ತುಂಬ ಸಹಕಾರ ಕೊಟ್ಟಿರೋದು ಕಾಂಗ್ರೆಸ್ ಮುಖಂಡರುಗಳಲ್ಲಿ. ಅವಾಗ NDA ಅಧ್ಯಕ್ಷರಾಗಿದ್ದರು ನಮ್ಮ CR ಗೌಡರು. ಸುಮಾರು 4 ಕೋಟಿ ಅನುದಾನ ಕೊಟ್ಟಿದ್ದರು. ನಂತರ ಇವತ್ತು BMTC ಬಸ್ಸು ಏನು ಅರೇಬೊಮ್ಮನಹಳ್ಳಿ ಗ್ರಾಮ ಪಂಚಾಯತಿಲಿ ಒಂದು BMTC ಬಸ್ ಓಡಾಡ್ತಿದೆ, ಅದನ್ನು ನಮ್ಮ ಮಿಲ್ಟ್ರಿ ಮೂರ್ತಣ್ಣನವರು ಅವರು ಒಂದು ಬಸ್ ಹಾಕ್ಕೊಟ್ರು, ಅವರು BMTC ನಿರ್ದೇಶಕರಾಗಿದ್ದಾಗ. ನಂತರ ಅವರು ಕೆಲವು ಸಚಿವರ ಹತ್ರ ಎಲ್ಲ ಕರ್ಕೊಂಡೋಗಿ, ಈವನ್ ವೀರಪ್ಪ ಮೊಯ್ಲಿ ಹತ್ರನೂ ಕರ್ಕೊಂಡೋಗಿದ್ದರು. ಅವಾಗ MP ಹತ್ರ ಅವರು ಫಂಡ್ ಹಾಕ್ಕೊಟ್ಟಿದ್ದಾರೆ. CM ವಿಶೇಷ ನಿಧಿನಲ್ಲೂ ಸಿದ್ದರಾಮಯ್ಯರು ಆಗಿದ್ದಾಗಲೂ ತಂದಿದ್ದೀವಿ. ಭಾಳಷ್ಟು ಎಲ್ಲ ಕಡೆಯಿಂದನೂ ಕೆಲಸಗಳು ಮಾಡಿದ್ದೀವಿ. ನಂತರದ ಕೆಲ ದಿನಗಳಲ್ಲಿ ನಾವು JDS ಪಕ್ಷದಲ್ಲಿ ಗುರುಸ್ಕೊಂಡಿದ್ವಿ. ಬಟ್ ಕಾಂಗ್ರೆಸ್ ನಂಟು ನಮಗೆ ಮೊದಲಿಂದನೂ ಇದೆ. ಸೊ ಈಗ ಮತ್ತೆ ನಮ್ಮ ಶಾಸಕರು ಈಗ ಏನು ಅಭಿವೃದ್ಧಿಗಳ ಮಹಾಪೂರ ಏನು ನಡೀತಾ ಇದೆ, ಅವ್ರು ನಮ್ಮನ್ನ ಈ ಅಭಿವೃದ್ಧಿ ಕಾರ್ಯ ಇದರಲ್ಲಿ ನಮ್ಮನ್ನು ಕೈ ಜೋಡಿಸಿ ಅಂತ ಕೇಳ್ಕೊಂಡ್ರು. ಖಂಡಿತವಾಗ್ಲೂ ನೆಲಮಂಗಲನ ಒಂದು ಮಾದರಿ ತಾಲೂಕು ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಬ್ಲೂ ಪ್ರಿಂಟ್ ಅವ್ರು ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಇದು ನಮಗೆ ಬೇಕಾಗಿರೋದು. ನಮಗೆ ಪಕ್ಷಾಂತರ ರಾಜಕೀಯ ಬೇಡ, ಡೆವಲಪ್ಮೆಂಟ್ ಪಾಲಿಟಿಕ್ಸ್ ಮಾಡೋಣ. ಸರ್ ಏನು ಇವತ್ತು ಅವ್ರೇನು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾರೆ, ಅದಕ್ಕೆ ಲೋಕಲಲ್ಲೂ ಅವ್ರಿಗೆ ಸಪೋರ್ಟ್ ಕೊಡೋಂಥವ್ರು ಬೇಕು. ಅದಕ್ಕೆ ನಾವು ಖಂಡಿತವಾಗ್ಲೂ ಆ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಕೈ ಜೋಡಿಸಿ ನಮ್ಮ ಪಂಚಾಯತಿನೂ ಕೂಡ ಮಾದರಿ ಪಂಚಾಯತಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಕೇಳ್ಕೊಂಡಿದ್ದೀವಿ. ಅವರು ಅದಕ್ಕೆ ಸಂಪೂರ್ಣ ಸಹಕಾರ ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಸೊ ಇಡೀ ತಾಲೂಕನ್ನೇ ನನ್ನ ಗೊತ್ತಿರೋ ಪ್ರಕಾರ ನನ್ನ ಮುಂದಿನ 4 ವರ್ಷದಲ್ಲಿ 100% ಮಾದರಿ ತಾಲೂಕು ಅದೇ ಆಗುತ್ತೆ. ಆ ಕ್ಷೇತ್ರದ ಆ ನಿಟ್ಟಿನಲ್ಲಿ ನಮ್ಮ ಶಾಸಕರು ವರ್ಕ್ ಮಾಡ್ತಿದ್ದಾರೆ. ನಾವು ಅವ್ರ ಕೈ ಬಲಪಡಿಸ್ಬೇಕು. ಹಾಗಾಗಿ ನಾವು ಅವ್ರ ಕೈ ಜೋಡಿಸಿದ್ದೀವಿ. ಮುಂದೇನೂ ಅವ್ರ ಜೊತೆ ನಾವು ಯಾವಾಗಲೂ ಇರ್ತೀವಿ. ಇಲ್ಲ ಮೈತ್ರಿ ಗೊಂದಲ ಅಂತ ಏನಿಲ್ಲ. ನಮ್ಮದು ಹೇಳಿದ್ನಲ್ಲ, ನಾನು ಆಲ್ರೆಡಿ ಶಾಸಕರು, ನನಗೆ ಕಾಂಗ್ರೆಸ್ ನಂಟು ಮೊದಲಿಂದನೂ ಇದೆ. ಪ್ಲಸ್ ನಾನು ಕಾಂಗ್ರೆಸ್ಸಲ್ಲಿ ಭಾಳಷ್ಟು ಕೆಲಸ ಎಲ್ಲರ ಹತ್ರನೂ MP ಆಗಿನಿ. MP ಇಂದ ಹಿಡಿದು ಎಲ್ಲರ ಹತ್ರ ಕೆಲಸ ಮಾಡಿಸ್ಕೊಂಡಿದ್ದೀನಿ. ಮೇಜರ್ ಇವಾಗ ನನಗೆ ಬೇಕಾಗಿರೋದು ಅಭಿವೃದ್ಧಿ, ಪಕ್ಷ ಅಲ್ಲ. ಸೊ ಈಗ ನಮ್ಮ ಶಾಸಕರು ಏನು ಅಭಿವೃದ್ಧಿಗಳ ಸಾಗರನೇ ಅಂತಲೇ ಹೇಳ್ಬೋದು. ಏನು ಅದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡು ಏನು ಅಭಿವೃದ್ಧಿ ಕಡೆ ಮುನ್ನುಗ್ತವ್ರೆ, ನಾವು ಅವ್ರ ಕೈ ಜೋಡಿಸ್ತಾರೆ ಇನ್ನೂ ನಮ್ಮ ತಾಲೂಕಿಗೆ ಅಭಿವೃದ್ಧಿ ಆಗುತ್ತೆ. ನಮ್ಮ ತಾಲೂಕು ಆಟೋಮೆಟಿಕ್ಕಾಗಿ ಅಭಿವೃದ್ಧಿ ಆದರೆ ನಮ್ಮ ತಾಲೂಕಿನ GDP ತಲಾ ಅದೇ ಹೆಚ್ಚುಗೊಳ್ಳುತ್ತೆ. ಸೊ ಇದು ನಮಗೆ ಬೇಕಾಗಿರೋದು. ಶೈಲೇಂದ್ರ, ಮಾಜಿ ಅಧ್ಯಕ್ಷರು, ಅರೇಬೊಮ್ಮನಹಳ್ಳಿ ಗ್ರಾಮ ಪಂಚಾಯತ್.